ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯ. ಕ್ರಿಸ್ತನು ನಿಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಿಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ನಾವು ಸ್ವತಂತ್ರರು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ನೋಡುವಾಗ ಕ್ರಿಸ್ತನು ನಮಗೆ ಬಿಡುಗಡೆಯನ್ನ ಕೊಟ್ಟದ್ದು ನಾವು ಸ್ವತಂತ್ರರಾಗಿರಬೇಕು ಎಂಬುದಾಗಿ, ಯಾವುದೇ ಪಾಪದ, ಶಾಪದ, ಸೈತಾನನ ನೊಗಗಳು ನಮ್ಮ ಜೀವಿತದಲ್ಲಿ ಇರಬಾರದು ಎಂಬುದಾಗಿ. ಈ ದಾಸತ್ವ ಅಂದರೆ ಹೇಗೆ ಅನ್ನುವಾಗ, ನಾವು ಬಯಸದೇ ಇರುವಂಥ ಕಾರ್ಯಗಳನ್ನು, ನಮಗೆ ಇಷ್ಟ ಇಲ್ಲದೆ ಇರುವಂಥ ವಿಷಯಗಳನ್ನು ಪದೇ ಪದೇ ಮಾಡುವಂತೆ ನಮ್ಮನ್ನು ಪ್ರೇರೇಪಿಸುವಂಥ ಕಾರ್ಯಗಳು. ಉದಾಹರಣೆಗೆ, ಒಬ್ಬರು ಕುಡಿಯುತ್ತಾ ಇದ್ದರೆ ಅದನ್ನು ಅವರು ಬಿಡಬೇಕೆಂಬುದಾಗಿ ಅಂದುಕೊಂಡರೂ ಕೂಡ ಬಿಡುವುದಕ್ಕಾಗದೆ ಆ ಸಮಯಕ್ಕೆ ಸರಿಯಾಗಿ ಹೋಗಿ ಕುಡಿದು ಬಿಡುತ್ತಾರೆ. ಅಂದರೆ ಅವರು ಅದಕ್ಕೆ ದಾಸರಾಗಿದ್ದಾರೆ. ಇದೇ ರೀತಿಯಾಗಿ ಅನೇಕ ಪಾಪದ ಸ್ವಭಾವಗಳು, ಅದನ್ನು ಬಿಡಬೇಕು ಅಂದುಕೊಂಡರೂ ಕೂಡ ಬಿಡುವುದಕ್ಕಾಗದೆ ಅದು ನಮ್ಮನ್ನು ಆಳ್ವಿಕೆ ಮಾಡುತ್ತಾ ಇರುತ್ತದೆ. ನಾವು ಅದಕ್ಕೆ ದಾಸರಾಗಿರುತ್ತೇವೆ. ಇದೇ ರೀತಿಯಾಗಿ ಕೆಲ ಶಾಪಗಳು, ಪಾರಂಪರ್ಯವಾಗಿ ಬಂದಂಥ ಶಾಪಗಳು, ಪಾಪದ ನಿಮಿತ್ತ ಬಂದಂಥ ಶಾಪಗಳು ನಮ್ಮನ್ನು ದಾಸರನ್ನಾಗಿ ಮಾಡಿಟ್ಟಿರುತ್ತದೆ. ಹಾಗೆ ಸೈತಾನನು ನಮ್ಮ ಅಜ್ಞಾನವನ್ನು ಉಪಯೋಗಿಸಿಕೊಂಡು ನಮ್ಮನ್ನು ಭಯಪಡಿಸಿ ತನ್ನ ದಾಸತ್ವದೊಳಗೆ ಇಟ್ಟಿರುತ್ತಾನೆ. ಇವೆಲ್ಲವುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ರಕ್ತ ಸುರಿಸಿ ತನ್ನ ಪ್ರಾಣವನ್ನೇ ಕೊಟ್ಟನು. ಈಗ ಆತನ ಮೇಲೆ ನಂಬಿಕೆಯನ್ನು ಇಟ್ಟು ಆತನನ್ನು ಸ್ವೀಕರಿಸಿಕೊಳ್ಳುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಈ ಎಲ್ಲ ದಾಸತ್ವಗಳಿಂದ ಬಿಡುಗಡೆಯಾಗಿದ್ದಾರೆ, ಕ್ರಿಸ್ತನಲ್ಲಿದ್ದುಕೊಂಡು ಸ್ವತಂತ್ರರಾಗಿದ್ದಾರೆ. ಸ್ವತಂತ್ರರು ಯಾಕೆ ಅಂದರೆ, ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರನ್ನ ಆರಾಧಿಸುವುದಕ್ಕೆ, ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ, ಆತನ ಉದ್ದೇಶಗಳನ್ನು ಪರಿಪೂರ್ಣತೆಗೆ ತರುವುದಕ್ಕಾಗಿಯೇ ದೇವರು ನಮ್ಮನ್ನು ಈ ಅನವಶ್ಯಕ ಕಾರ್ಯಗಳಿಂದ, ನಮ್ಮ ಜೀವಿತವನ್ನು ನರಕದೆಡೆಗೆ ನಡೆಸುತ್ತಾ ಇದ್ದಂಥ ವಿಷಯಗಳಿಂದ ಬಿಡಿಸಿದ್ದಾರೆ. ಈಗ ಕ್ರಿಸ್ತನ ಮೂಲಕವಾಗಿ ನಾವು ಬಿಡುಗಡೆಯನ್ನು ಹೊಂದಿ ಸ್ವತಂತ್ರರಾಗಿ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಆತನ ಚಿತ್ತವನ್ನು ಪೂರೈಸುವಂತ ಜವಾಬ್ದಾರಿಯನ್ನ ಹೊತ್ತವರಾಗಿದ್ದೇವೆ. ಆದ್ದರಿಂದ ಅದರಲ್ಲಿ ಸ್ಥಿರವಾಗಿ ನಿಂತು ಪುನಃ ದಾಸತ್ವದ ನೊಗದಲ್ಲಿ ಸಿಕ್ಕಿ ಬೀಳದ ಹಾಗೆ ಎಚ್ಚರಿಕೆಯಿಂದ ಜೀವಿತವನ್ನು ನಡೆಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆದ್ದರಿಂದ ಈ ದಿವಸಗಳಲ್ಲಿ ನೀವು ಹೊಂದಿರುವಂಥ ಸ್ವತಂತ್ರ ಅನ್ನುವಂಥದ್ದು ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದುದರಿಂದ ನಮಗೆ ದಾನವಾಗಿ, ಉಚಿತವಾಗಿ ಕೊಡಲ್ಪಟ್ಟಂತ ಒಂದು ಸೌಭಾಗ್ಯ ಎಂಬುದನ್ನು ತಿಳಿದು ಅದನ್ನು ಅಲ್ಪವಾಗಿ ಎಣಿಸದೆ ನಮಗೆ ಕೊಡಲ್ಪಟ್ಟಿರುವಂಥ ಸ್ವತಂತ್ರದಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂತೆ, ದೇವರ ಉದ್ದೇಶವನ್ನು ನೆರವೇರಿಸುವಂತೆ ಪೂರ್ಣವಾಗಿ ಸಮರ್ಪಿಸೋಣ. ಯಾವುದೇ ಪಾಪದ ನೊಗಗಳು, ದಾಸತ್ವಗಳು ನಮ್ಮ ಜೀವಿತದಲ್ಲಿ ಆಳ್ವಿಕೆಯನ್ನು ಮಾಡದೇ ಇರುವಂತೆ ಪ್ರತಿನಿತ್ಯವೂ ಕೂಡ ನಮ್ಮ ಜೀವಿತಗಳನ್ನು ದೇವರ ಮುಂದೆ ಸಮರ್ಪಿಸಿ ಪವಿತ್ರಾತ್ಮನ ಬಲದಿಂದ ತುಂಬಿದವರಾಗಿ ನಾವು ಜೀವಿಸುವುದಾದರೆ ಖಂಡಿತ ಯಾವುದೇ ನೊಗಗಳಲ್ಲಿ ಕೂಡ ನಾವು ಸಿಕ್ಕಿ ಬೀಳುವುದಿಲ್ಲ. ಕರ್ತನ ಪರಿಪೂರ್ಣ ಆಶೀರ್ವಾದಗಳು, ಮೇಲುಗಳು ನಮ್ಮ ಜೀವಿತಗಳಲ್ಲಿ ಉಂಟಾಗುತ್ತವೆ. ಆದ್ದರಿಂದ ಈ ದಿವಸಗಳಲ್ಲಿ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂಬುದಾಗಿ ಬಿಡುಗಡೆ ಮಾಡಿದ್ದಾನೆಂಬುದನ್ನು ಅರಿತು ಅದರಲ್ಲಿ ಸ್ಥಿರವಾಗಿ ನೆಲೆಗೊಂಡು ನಿಂತವರಾಗಿ ದೇವರ ಉದ್ದೇಶವನ್ನು ನೆರವೇರಿಸುತ್ತಾ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಅದರಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೂ ಪುನಃ ದಾಸತ್ವದ ನೊಗಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಇರುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಾವು ಬಿಡುಗಡೆಯನ್ನು ಹೊಂದಿ ಸ್ವತಂತ್ರರಾಗಿ ಅಪ್ಪ ನಿನ್ನ ಮಾರ್ಗದಲ್ಲಿ ನಡೆಯುತ್ತಾ ನಿನ್ನ ಚಿತ್ತವನ್ನು ಪರಿಪೂರ್ಣಗೊಳಿಸುವುದಕ್ಕೆ ಒಬ್ಬೊಬ್ಬರಿಗೂ
ಒಬ್ಬೊಬ್ಬರಿಗೂ ಕೃಪೆಯನ್ನು ಬಲವನ್ನು ಅನುಗ್ರಹಿಸು. ಎಲ್ಲ ಸೈತಾನನ ಹೋರಾಟಗಳು, ಪಾಪದ ಶೋಧನೆಗಳು ಮುರಿದು ಬೀಳಲಿ, ಅದರ ನೊಗಗಳೆಲ್ಲ ಲಯವಾಗಿ ಹೋಗಲಿ. ಅಪ್ಪ ತಂದೆಯೇ, ನಿನ್ನ ಪರಿಪೂರ್ಣ ಜಯವನ್ನು, ನಿನ್ನ ಪರಿಪೂರ್ಣ ಆಶೀರ್ವಾದಗಳನ್ನು ಜೀವಿತದಲ್ಲಿ ಅನುಭವಿಸುವಂತೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಪ್ರತಿಯೊಬ್ಬರ ಮೂಲಕವಾಗಿ ಅಪ್ಪ ನಿನ್ನ ನಾಮ ಮಹಿಮೆಗೊಳ್ಳಲಿ. ಇರುಳಿನಲ್ಲಿರುವಂಥ ಅನೇಕ ಜನರು, ಬಂಧನದಲ್ಲಿರುವಂಥ ಅನೇಕ ಜನರಪ್ಪ ಬಿಡುಗಡೆ ಹೊಂದಿ ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಬದಲಾಗಲಿ. ಆ ಒಂದು ಉದ್ದೇಶವನ್ನು, ಆ ಒಂದು ಚಿತ್ತವನ್ನು ನೆರವೇರಿಸೋದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.